100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 30 ಆಗಿರುತ್ತೆ. ಇವತ್ತು ಲಾಸ್ಟ್ ಡಯಟ್ ಎಲ್ಲ ಮುಗಿದ ಮೇಲೆ ವೆಯ್ಟ್ ಚೆಕ್ ಮಾಡಿಕೊಂಡೆ. 78 kg, ನಿನ್ನೆನೇ 79 ಇದೆ, ಇವತ್ತು 78 kg ಆಗಿದೆ. ನನಗೆ ಶಾಕ್ ಆಗೋಯಿತು, ಒಂದಿನದಲ್ಲಿ 1 kg ರೆಡ್ಯೂಸ್ ಆಗೋಯ್ತಾ ಅಂತ. ಬಟ್ ಅದಕ್ಕೆ ಕಾರಣ ಇದೆ, ಯಾಕಂದರೆ ಇವತ್ತು ನಾನು ಫಾಲೋ ಮಾಡಿರುವಂಥ ಪ್ರಾಪರ್ ಡಯಟ್ ಅದಕ್ಕೆ ಕಾರಣ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಈ ಡಯಟ್ ಪ್ಲ್ಯಾನು. ಇದನ್ನೊಂದು ಸಲ ಟ್ರೈ ಮಾಡಿ. ಒಂದಿನಕ್ಕೆ 1 kg ಅಂದರೆ ನೀವು ಆರಾಮಾಗಿ ಹೆಲ್ದಿಯಾಗಿ ಬೇಗ ನಿಮ್ಮ ವೆಯ್ಟ್ನ ಲಾಸ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ದಿನ ಇದೇ ಸೇಮ್ ಡಯಟ್ನ ಫಾಲೋ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸ್ ವಾಟರ್ ತೊಗೊಳ್ಳಿ. ಆ್ಯಸ್ ಇಟ್ ಈಸ್ ಅಲ್ಲೇನು ಚೇಂಜಸ್ ಮಾಡೋಕ್ಕೆ ಹೋಗಿಲ್ಲ. ನಾನು ಸೇಮ್ ಪ್ರತಿನಿತ್ಯ ಏನು ಡಿಟಾಕ್ಸ್ ವಾಟರ್ ತೊಗೊಳ್ತಿದ್ನೋ ಅದೇ ರೀತಿ ಡಿಟಾಕ್ಸ್ ವಾಟರನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಫುಡ್ನ ಅವಾಯ್ಡ್ ಮಾಡಿದ್ದೀನಿ. ಓನ್ಲಿ 1 ಮೀಲ್ ಮಾತ್ರ ನಾನು ತೊಗೊಳ್ತಾ ಇರೋದು ಹೋಲ್ ಡೇ. ಬೆಳಗ್ಗೆ ಈ ರೀತಿ ಬ್ರೇಕ್ಫಾಸ್ಟ್ಗೆ ರಾಗಿ ಮಾಲ್ಟನ್ನು ತೊಗೊಳ್ತಾ ಇದ್ದೀನಿ. ಈ ರಾಗಿ ಮಾಲ್ಟನ್ನು ನಾನು ಮೀಶೋಯಿಂದ ತರಿಸ್ಕೊಂಡಿರೋದು, ಬಟ್ ಫ್ಲಿಪ್ಕಾರ್ಟಲ್ಲೂ ಕೂಡ ಇದು ಅವೈಲೇಬಲ್ ಇದೆ. ಯಾರಿಗಾದರೂ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಅಂದರೆ ವಿಡಿಯೋ ಪ್ಲೇ ಆಗ್ತಾ ಇರುತ್ತಲ್ವ, ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿಂದ ಬೈ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿದೆ, ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆ ರಿಸಲ್ಟ್. ನೋಡಿ, ಒಂದೇ ದಿನದಲ್ಲಿ 1 kg ಇಳಿಸ್ಕೊಳ್ಳಿಕ್ಕೆ ಈ ರಾಗಿ ಮಾಲ್ಟ್ ಹೆಲ್ಪ್ ಆಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನೀವು ಇದನ್ನೇ ತೊಗೊಳ್ಳಿ, ರಾಗಿ ಮಾಲ್ಟು. 1 ವಾರ ಈ ಡಯಟ್ ಫಾಲೋ ಮಾಡಿ ನೋಡಿ ಯಾವ ಥರ ಚೇಂಜಸ್ ಆಗ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. ನನಗೆ ಒಂದಿನಕ್ಕೆ 1 kg ರೆಡ್ಯೂಸ್ ಆಗಿರೋದಕ್ಕೆ ಕಾರಣ ಈ ಡಯಟ್ ಗುಡ್ ಅಂತ ಅನ್ನಿಸ್ತು, ಆ್ಯಂಡ್ ಹೆಲ್ದಿಯಾಗೂ ಕೂಡ ಇರುತ್ತೆ. ಸೊ 1 ವೀಕ್ ನಾನು ಇದನ್ನು ಕಂಟಿನ್ಯೂ ಸೇಮ್ ಪ್ರಾಸೆಸ್ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಲಂಚ್ ಬಾಕ್ಸ್ಗೆ ಒಂದು ಹೋಲ್ ಬೌಲಷ್ಟು ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಎಲ್ಲ ಲೋ ಕ್ಯಾಲರಿ ಫ್ರೂಟ್ಸ್, ಸೀಬೆಹಣ್ಣು, ಒಂದು ಏಲಕ್ಕಿ ಬಾಳೆಹಣ್ಣು ಮತ್ತು ಆ್ಯಪಲ್, ಈ ಮೂರೂ ತೊಗೊಂಡು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಇದರಿಂದ ಕೂಡ ನನಗೆ ವೆಯ್ಟ್ ಲಾಸ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಗ್ರೀನ್ ಟೀ ಲಿಂಕ್ನು ಕೂಡ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ವ್ಯೂ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಗ್ರೀನ್ ಟೀ ಲಿಂಕ್ ಕೂಡ ಬರುತ್ತೆ. ಇದು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅಂದರೆ ಗ್ರೀನ್ ಟೀ ಇರಲೇಬೇಕು. ಬಟ್ ಇವತ್ತಿನ ಗ್ರೀನ್ ಟೀಯಲ್ಲಿ ನಾನು ಅರ್ಧ ನಿಂಬೆಹಣ್ಣು ಕೂಡ ಹಿಂಡ್ಕೊಂಡಿದ್ದೆ, ಹಾಗಾಗಿ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಇದೆಲ್ಲ ಮಿಕ್ಸ್ಡ್ ಆಗಿ ನನಗಿವತ್ತು 1 kg ವೆಯ್ಟ್ ಲಾಸ್ ರೆಡ್ಯೂಸ್ ಆಗಿರೋದು ರಿಸಲ್ಟ್ ಬಂದಿದೆ. ಹಾಗಾಗಿ ಇದನ್ನು ನಾನು ಫಾಲೋ ಮಾಡ್ತೀನಿ 1 ವೀಕು. ನೋಡೋಣ ಎಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಬೋದು ನಾನು ಹೆಲ್ದಿಯಾಗಿ ಅಂತ. ಇದು ಸಿಂಪಲ್ ಡಯಟನ್ನೇ ಫಾಲೋ ಮಾಡ್ತೀನಿ. ನೀವು ಕೂಡ ಬೇಕಿದ್ರೆ ಟ್ರೈ ಮಾಡಿ. ಅಥವಾ ನಿಮಗೆ 1 ಮೀಲ್ ಸಾಕಾಗಲ್ಲ ಅನ್ನೋರು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ನಿ, ರಾತ್ರಿ ಫುಡ್ನ ಸ್ಕಿಪ್ ಮಾಡಿ, ಆ್ಯಂಡ್ ಮಧ್ಯಾಹ್ನ ನೀವು ಲಂಚ್ ತೊಗೊಳ್ಳಿ. ಬಟ್ ರಾತ್ರಿಗೆ ನೀವು ಲೈಟ್ ಫುಡ್ನ ತಿಂದ್ಕೊಂಡು ಈ ರೀತಿ ಒಂದು ಡಯಟ್ನು ಕೂಡ ಫಾಲೋ ಮಾಡ್ಬೋದು. ಈ ಗ್ರೀನ್ ಟೀ ಮಸ್ಟ್ ಆ್ಯಂಡ್ ಶುಡ್ ಬೈ ಮಾಡಿ, ತುಂಬ ಚೆನ್ನಾಗಿದೆ. ನನ್ನ ಪೇಜಲ್ಲಿ 5,000ಕ್ಕೂ ಹೆಚ್ಚು ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ಕವಿತಾ ಕನ್ನಡ ವ್ಲಾಗ್ಸ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಸೊ ಅಲ್ಲಿ ಕೂಡ ನೀವು ಫಾಲೋ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೆಸೇಜಸ್ ಎಲ್ಲ ಮಾಡ್ಬೋದು, ಸೊ ಅಲ್ಲೂ ಫಾಲೋ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಆ್ಯಂಡ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಅದಾದಮೇಲೆ ಆ್ಯಸ್ ಇಟ್ ಈಸ್ ನನ್ನ ಒಂದು ಎಕ್ಸಸೈಸ್ ಟೈಮು, ಅದೇ ಸಿಂಪಲ್ ಎಕ್ಸಸೈಸ್. ಇನ್ನೊಂದು ಸ್ವಲ್ಪ ದಿನ 50 ಡೇಸ್ ಕಂಪ್ಲೀಟ್ ಆದಮೇಲೆ ಫುಲ್ ಹಾರ್ಡಾಗಿರುವಂಥ ಎಕ್ಸಸೈಸ್ಗಳನ್ನು ಮಾಡ್ತೀನಿ. ಜೊತೆಗೆ ಇನ್ನೂ ಪ್ರಾಪರಾಗಿ, ಇನ್ನೂ ತುಂಬ ಎಫೆಕ್ಟಿವ್ ಆಗಿ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೀನಿ, ನನಗೊಂದು ಕಾನ್ಫಿಡೆಂಟ್ ಲೆವೆಲ್ ಬಂದಿದೆ, ಬಟ್ ಆ ಕಾನ್ಫಿಡೆಂಟ್ ಇನ್ನೂ ಡಬಲ್ ಆಗಬೇಕಂದ್ರೆ ನನ್ನ ವೆಯ್ಟ್ ರೆಡ್ಯೂಸ್ ಆಗಲೇಬೇಕು. ನನ್ನ ಟಾರ್ಗೆಟ್ ಏನು 60 ಇದೆಯೋ 60 ರೀಚ್ ಆಗೋವರೆಗೂ ನಾನು ಈ ಒಂದು ವೆಯ್ಟ್ ಲಾಸ್ ಜರ್ನಿನ ಬಿಡಲ್ಲ. ನನ್ನ ಜೊತೆಗೆ ನೀವು ನಿಲ್ತೀರಾ ಅಂತ ಭಾವಿಸ್ತೀನಿ. ಯಾಕಂದರೆ ಸುಮಾರು ಜನ ಕಮೆಂಟ್ ಹಾಕ್ತಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ಕವಿತಾ ನಿಮ್ಮ ಡಯಟನ್ನೇ ನೋಡಿ ನಾನು 2 kg ಕಮ್ಮಿ ಆದೆ, 1 kg ಕಮ್ಮಿ ಆದೆ, 5 ದಿನದಲ್ಲಿ ಇಷ್ಟು ಕಮ್ಮಿ ಆದೆ ಅಂತ ಥ್ಯಾಂಕ್ ಯು ಅಂತೆಲ್ಲ ಕಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ನೀವು ನಮ್ಮ ವಿಡಿಯೋ ನೋಡ್ತೀರಾ ಅನ್ನೋದಕ್ಕಾದರೂ ನಾನು ಪ್ರಾಪರಾಗಿ ನನ್ನ ಡಯಟನ್ನು ಫಾಲೋ ಮಾಡ್ತಾ ಇದ್ದೀನಿ. ಸೊ ನನಗೂ ಹೆಲ್ಪ್ ಆಗಿದೆ ನಿಮ್ಮಿಂದ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮತ್ತಿಷ್ಟು ಜನ ನನ್ನ ಗ್ರೀನ್ ಟೀನ ಬೈ ಮಾಡ್ತಾ ಇದ್ದೀರಾ, ಸೊ ತುಂಬ ಖುಷಿ ಆಯಿತು. ಅದು ಕೂಡ ನನ್ನ ಒಂದು ಸಜೆಸ್ಟ್ ಮಾಡಿರುವಂಥದ್ದನ್ನ ನನ್ನನ್ನು ನಂಬಿ ತೊಗೊಳ್ತಾ ಇದ್ದೀರಲ್ಲ, ಅದು ಖುಷಿ ಆಯಿತು. ರಾತ್ರಿ ಊಟಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ರೈಸು, ಸಾಂಬಾರು ಆ್ಯಂಡ್ ಬೆಂಡೆಕಾಯಿ ಪಲ್ಯ ತುಂಬ ಒಳ್ಳೆಯದು ವೆಯ್ಟ್ ಲಾಸ್ಗೆ, ಆ್ಯಂಡ್ ನಿಮ್ಮ ಮೋಷನ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಹಾಗಾಗಿ ಯಾಕೆಂದರೆ ಡಯಟ್ ಮಾಡುವಾಗ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆ ಇರುತ್ತೆ, ಯಾಕೆ ಓವರ್ ಹೀಟ್ ಆಗುತ್ತೆ, ಈ ಥರ ಏನೋ ಸಮಸ್ಯೆಗಳು ಕೆಲವ್ರಿಗೆ ಇನ್ನೇನೂ ಆಗಲ್ಲ. ನಮಗೆ ಯಾವುದೇ ರೀತಿ ಏನೂ ಎಫೆಕ್ಟಿವ್ ಆಗಲ್ಲ
ನನಗೆ ಯಾವ ಥರದ ಫುಡ್ ತಿಂದರೂ ಏನೂ ಚೇಂಜಸ್ ಆಗಲ್ಲ. ಒಂದೊಳ್ಳೆ ಗುಡ್ ಹೆಲ್ತ್ ಇದೆ ಅಂತಲೇ ಅಂದ್ಕೊಳ್ತೀನಿ ನನಗೆ. ಸೊ ಅದೇ ಥರ ಎಲ್ರಿಗೂ ದೇವರು ಒಳ್ಳೆ ಹೆಲ್ತನ್ನು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಈ ರೀತಿ ರಾತ್ರಿ ನಾನು ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನು ಸಿಂಪಲ್ಲಾಗಿ ಎವ್ರಿ ಡೇ ಕುಡಿಯೋಂಥ ಜೀರಾ ವಾಟರೇ. ಬಟ್ ಇವತ್ತು ಸ್ವಲ್ಪ ಓಮ್ ಕಾಳು ಮತ್ತು ಮೆಂತ್ಯ ಕಾಳನ್ನು ಜೀರಿಗೆ ಜೊತೆಗೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಸಿ 1 ಲೋಟ ನೀರು ಬರೋವರೆಗೂ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸಿ ಸೋದಿಸಿ ತಗೊಳ್ತಾ ಇದ್ದೀನಿ ನಾನು ಈ ಜೀರಾ ವಾಟರನ್ನು. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನು ಕರೆಕ್ಟಾಗಿ ನೀವು 1 ವಾರ ಫಾಲೋ ಮಾಡಿ. ಸೇಮ್ ಡಯಟ್ ಇವತ್ತೇನು ತೋರಿಸಿದ್ದೀನೋ ಇದೇ ಡಯಟನ್ನು ನೀವು 1 ವಾರ ಫಾಲೋ ಮಾಡಿ ನೋಡಿ. ಸೇಮ್ ಬ್ರೇಕ್ಫಾಸ್ಟು, ಸೇಮ್ ಲಂಚು, ಸೇಮ್ ಡಿನ್ನರು, ಈ ಥರದ್ದೇನಾದರೂ ಸಿಂಪಲ್ಲಾಗಿ 1 ವಾರ ಟ್ರೈ ಮಾಡಿ ನೋಡೋಣ ನಿಮಗೆ ಹೇಗೆ ರಿಸಲ್ಟ್ ಬರುತ್ತೆ ಅಂತ. ನೀವೇ ನನಗೆ ಆಮೇಲೆ ಕಮೆಂಟ್ ಮಾಡ್ತೀರಾ. ನನಗೆ 1 kg ಇಳ್ದಿದ್ದು ನೋಡಿ ನನಗೆ ಶಾಕ್ ಆಗೋಯ್ತು ನಿಜವಾಗ್ಲೂ. ಯಾಕಂದರೆ 1 kg ಇಳಿಸೋಕ್ಕೆ ಎಷ್ಟು ಸರ್ಕಸ್ ಮಾಡ್ತೀವಿ ಸಮ್ ಟೈಮ್. ಬಟ್ ಈ ಥರ ಆಗಾಗ ಒಂದಷ್ಟು ಡಯಟ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಇನ್ನೂ ಗುಡ್ ರಿಸಲ್ಟ್ ಬರುತ್ತೆ ಅಂತ ನಂಗೆ ಗೊತ್ತಾಯಿತು. ಇನ್ನೂ ಚೇಂಜಸ್ ಮಾಡ್ತಾ ಇರ್ತೀನಿ ನನ್ನ ಡಯಟಲ್ಲಿ. ಸೊ ಸಾಧ್ಯವಾದಷ್ಟು ಫಾಲೋ ಮಾಡಿ ನೀವು ಆ ಡಯಟನ್ನು. ನಿಮಗೇನಾದರೂ ನನ್ನ ವಿಡಿಯೋದಿಂದ ಸ್ವಲ್ಪ ಉಪಯೋಗ ಅನಿಸಿದರೆ ಅಥವಾ ಏನಾದರೂ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರು ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಬರೀ ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲ, ಇದು ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದನ್ನು ನನ್ನ ಸಣ್ಣ ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ, ಮುಂದೆ ಬರೋ ವಿಡಿಯೋಗಳಲ್ಲಿ ತುಂಬ ಒಳ್ಳೊಳ್ಳೆ ವಿಡಿಯೋ ಮಾಡೋ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನೀವು ಬೆಂಬಲ ಕೊಟ್ಟರೆ ನಾನು ಖಂಡಿತವಾಗ್ಲೂ ಇದೇ ಥರದ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಹೆಲ್ತ್ಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು, ನನಗೆ ಗೊತ್ತಿರುವಂಥ ವಿಷಯಗಳನ್ನು, ಇನ್ನಷ್ಟು ವಿಷಯಗಳನ್ನು ತಿಳ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡಿ ನಿಮ್ಮೊಳಗೆ ಹಂಚ್ಕೊಳ್ತೀನಿ. ಸೊ ಹಾಗಾಗಿ ನನ್ನ ಪೇಜ್ ಆಗಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೆ ಸಿಗ್ತೀನಿ.